ಹಾಯ್ ಹಲೋ ನಮಸ್ಕಾರ. ವಿದ್ಯಾ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ಸಂಡೇ ನಾವು ಸ್ಪೆಷಲ್ ಎಲ್ಲಿ ಹೋಗೋಣ ಅಂತ ವಿಚಾರ ಮಾಡ್ತಾ ಇದ್ವಿ. ಸೊ ನಾವು ಯಲಹಂಕ ಆನಂದ ಗುರೂಜಿ ಆಶ್ರಮಕ್ಕೆ ಹೋಗ್ತಾ ಇದ್ವಿ. ಜಿ ಕನ್ನಡದಲ್ಲಿ ಬರ್ತಾರಲ್ವ ಅವರು ಗುರುಗಳು, ಅವರ ಆಶ್ರಮಕ್ಕೆ ಹೋಗ್ತಾ ಇದ್ವಿ. ಸ್ಪೆಷಲಿ ಅವರು ಇವತ್ತು ಸಿಗ್ತಾರೋ ಇಲ್ಲೋ ಗೊತ್ತಿಲ್ಲ. ಸೊ ಅಲ್ಲಂತೂ ಹೋಗಿ ದೇವ್ರ ದರ್ಶನ ಮಾಡಿಕೊಂಡು ಅವ್ರು ಸಿಕ್ಕರೆ ನಮ್ಮ ನಸೀಬು, ನಮ್ಮ ಟೈಮ್ ಚೆನ್ನಾಗಿದೆ ಅಂತ. ನಮ್ಮ ಟೈಮ್ ಚೆನ್ನಾಗಿದ್ದರೆ ಅವ್ರು ಸಿಗ್ತಾರೆ, ಇನ್ನೇನಿಲ್ಲ, ಖುಷಿ ಆಗುತ್ತೆ. ಸಿಗಲಿಲ್ಲ ಅಂದರೆ ಸ್ವಲ್ಪ ಬೇಜಾರಾಗುತ್ತೆ ಅಷ್ಟೇ, ಇನ್ನೇನಿಲ್ಲ. ಆದರೆ ಹೋಗ್ತಾ ಇರೋದೇ ಒಂದು ದೊಡ್ಡ ಖುಷಿ ಆಗಿದೆ. ನಾವು ನಮ್ಮ ಮನೆ ಓನರು, ನನ್ನ ಫ್ರೆಂಡ್ಸು ಎಲ್ಲ ಸೇರಿ ಹೋಗ್ತಾ ಇದ್ದೇವೆ. ಸೊ ಓಕೆ, ಅಲ್ಲಿ ಹೋದ್ಮೇಲೆ ಮತ್ತೆ ಹೇಳ್ತೀನಿ ಬನ್ನಿ. ಹಾಂ, ಅಂತೂ ನಾವು ಬಂದ್ವಿ ಇಲ್ಲಿ ಮಹರ್ಷಿ ಆನಂದ ಗುರೂಜಿ ಆಶ್ರಮಕ್ಕೆ. ಬನ್ನಿ, ಒಳಗಡೆ ಏನೋ ಕಾರ್ಯಕ್ರಮ ನಡೀತಾ ಇದೆ, ಹೋಗೋಣ. ಶ್ರೀ ಗುರುಭ್ಯೋ ನಮಃ. ಹರಿ ಯಾವತ್ತೂ ಅವನಿಗೆ ಮಾತಾಡ ಆ ಕೋಪವನ್ನು ಆ ಕ್ಷಣ ತಾಳ್ಮೆ ತಗೊಂಡ್ರೆ ಇಂತಹ ಅದ್ಭುತವಾದಂಥ ಸಾಲಿಗ್ರಾಮ, ಇಷ್ಟು ಗುಣಮಟ್ಟದ ಸಾಲಿಗ್ರಾಮ, ಇಷ್ಟು ಸಾವಿರಾರು ಜನ ಒಂದು ದರ್ಶನ ಮಾಡುವಂಥ ಸಾಲಿಗ್ರಾಮ, ಇನ್ನು 4-6 ಜನರಿಗೆ ಮಾತ್ರ ಕೋಪ ಬಂತು, ಆವೇಶ ಬಂತು, ಅಭಾವ ಮಾಸಾಲಿಗಾಗಿ ಆ ಕ್ಷಣ ಕೋಪ ಮಾಡಿಕೊಂಡವರಿಗೆ ಪ್ರಸಾದವನ್ನು ಸ್ವೀಕರಿಸಿದ ಹೊರಟವರಿಗೆ ಅಥವಾ ಯಾರಾದ್ರೂ ಪರಿಚಯ ತಂದಿದ್ರೆ ದೇವರು ಕೊಡ್ಬೇಕು ಅಂತ ಇದ್ರೆ ಇವಾಗಲೇ ಕೊಟ್ಬಿಡಿ. ಎಷ್ಟು ತುಂಬ ಖುಷಿ ಆಗುತ್ತೆ ಇಲ್ಲಿ ಬಂದರೆ. ಅಬ್ಬಾ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಕೂತ್ಕೊಳ್ಳೋಕ್ಕೂ ಎಲ್ಲ ಇದು ಮಾಡಿದ್ದಾರೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇಲ್ಲಿ ಬಂದರೆ ಬಿಟ್ಟು ಹೋಗೋಕ್ಕೆ ಬೇಡ, ಅಷ್ಟೊಂದು ಖುಷಿ ಆಯಿತು. ಬಂದು ನಾನಿಲ್ಲಿ ತುಂಬ ದಿವಸದಿಂದ ಅಂದ್ಕೊಳ್ತಾ ಇದ್ದೆ, ಇಲ್ಲಿ ಬರೋದು ಅಂತ. ದೇವ್ರು ಕರ್ಸ್ಕೊಬೇಕಂತ ಹೇಳ್ತಾರಲ್ಲ, ಟೈಮ್ ಚೆನ್ನಾಗಿ ಕೂಡಿ ಬರಬೇಕು ಅಂತ. ಹಾಗಾಯಿತು ನನಗೆ. ಇವತ್ತೇನೋ ಟೈಮ್ ಚೆನ್ನಾಗಿ ಕೂಡಿ ಬಂತು. ಸೊ ಇವತ್ತು ನನಗೆ ದೇವರಿಗೆ ಭಗವಂತ ಕರ್ಸ್ಕೊಂಡ ಅನಿಸುತ್ತೆ. ತುಂಬ ಖುಷಿ ಆಗುತ್ತೆ. ನನಗೆ ಗೊತ್ತಿಲ್ಲದೇ ಕೆಲವೊಂದು ನಡೀತು. ಮೇಂಟೈನ್ ಮಾಡೋದು ಮಳೆ ಬಂದು ನೀರು ಅದಕ್ಕೆ ಸಣ್ಣದೋದು ಮಳೆ ಬಂದು ಪ್ರೊಟೆಕ್ಷನ್ ಅಂತ. ವೆಂಕಟೇಶ್ವರ ಮೂರ್ತಿ ಅಲ್ವಾ? ರಾಮದೇವರು ಏನು? ರಾಮ ಸೀತೆ ಲಕ್ಷ್ಮಣ. ಆಂಜನೇಯ ಇದೆಯಲ್ಲ ಅಲ್ಲಿ, ಇಲ್ಲಿ ಓ ಆಂಜನೇಯ ಆಂಜನೇಯ ಇದ್ದಾರೆ ಅಂತ ಡೌಟೇ ಇಲ್ಲ. ಹೌದೌದು. ಆಂಜನೇಯ ಇದ್ದಾರೆ ಅಂತ
ಹೌದು ಹೌದು ಗಣೇಶ ಗಣೇಶ ಆಂಜನೇಯ ಸ್ವಾಮಿ. ಓಕೆ. ಗುರೂಜಿದು ಇಲ್ಲಿ ಸ್ಥಾಪನಾ ಮಠದ್ದು ಇಲ್ಲಿ ಸ್ಥಾಪನಾ ಆದಮೇಲೆ ಆಶ್ರಮದ್ದು ತುಂಬ ವಿಡಿಯೋಗಳಿದ್ದಾವೆ, ಯೂಟ್ಯೂಬಲ್ಲಿ ನಿಮ್ಗೆ ಸಿಗುತ್ತೆ. ನಾನು ಇಲ್ಲಿ ಬಂದಿದ್ದೀನಿ ಅನ್ನೋಗೋಸ್ಕರ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ. ಗುರುಗಳು ಸಿಕ್ಕರೆ ಅವ್ರ ಹತ್ರ ಮಾತಾಡೋಣ, ಆಶೀರ್ವಾದ ತಗೋಣ. ನೀವು ಎಲ್ಲಿಂದ ಬಂದಿದ್ದೀರಮ್ಮ? ನನ್ನ ನೇಟಿವ್ ಪ್ಲೇಸ್ ಶಿವಮೊಗ್ಗ. ಮದುವೆ ಆಗಿದೆ ನಿಮಗೆ ಪಕ್ಕದಲ್ಲಿ. ಹಾಂ. ನಾನು ಸ್ಕೂಲಲ್ಲಿ ಟೀಚರ್ ಆಗಿ ಇಲ್ಲಿ ಎಲ್ಲಿರ್ತೀರಾ? ನಾನು ಗಂಡ ಮನೆ ಇಲ್ಲೇ ಪಕ್ಕ. ನಾನು ಶನಿವಾರ ಭಾನುವಾರ ರಜಾ ಇರುತ್ತಲ್ವ, ಶನಿವಾರ ಭಾನುವಾರ ಇಲ್ಲಿ ಸೇವೆಗೆ ಬರ್ತೀನಿ. ಸೇವೆಗಂತ ಬರ್ತೀನಿ. ಗುರುಜಿಯವರು ತುಂಬ ಒಳ್ಳೆ ಮನಸ್ಸಿಂದ ಒಳ್ಳೆ ಭಾವನೆಯಿಂದ ಯಾವುದೇ ಅವ್ರು ಯಾರಿಗೂ ಒಳ್ಳೇದು ಮಾಡಿಲ್ಲ ಹೇಳಿ, ಎಲ್ಲರಿಗೂ ಒಳ್ಳೇದೇ ಮಾಡಿದ್ದಾರೆ. ಒಳ್ಳೆ ಭಾವನೆ, ಒಳ್ಳೆ ಮನಸ್ಸು. ನನ್ನದು ಏನೋ ಒಂದು ತೃಪ್ತಿ ನನ್ನ ಮನಸ್ಸಿಗೆ, ನನಗಿಲ್ಲಿ ಖುಷಿ ಆಗುತ್ತೆ. ಎಲ್ಲರ ಜೊತೆ ಬೆರೆತು ಸಂತೋಷದಿಂದ ಸೇವೆ ಮಾಡೋ ಒಂದು ಅಭಿಮಾನ ನನ್ನಲ್ಲಿ. ಒಂದು ನಿಮ್ಮ ಸೇವೆ ಸಿಕ್ಕಿದಿಲ್ಲ, ಅದೇ ನಿಮ್ಮ ಪುಣ್ಯ. ಅದಕ್ಕೆ ನಾನಿಲ್ಲಿ ಸೇವೆ ಮಾಡ್ತಿದ್ದೀವಿ. ಇಲ್ಲಿರೋ ಗುರುಜಿಯವರ ಹೆಂಡತಿ ಆಗಲಿ, ಅವ್ರ ಮಕ್ಕಳಾಗಲಿ ಎಲ್ಲರೂ ತುಂಬ ಗೌರವದಿಂದ. ಮೊನ್ನೆ ಅವ್ರ ಮಗಳದು ಮದುವೆ ಆಯಿತು. ನಮಗೆ ಗೊತ್ತಿದ್ರೆ ನಾವು ಬರ್ತಾ ಇದ್ವಿ. ಚಿಕ್ಕಬಳ್ಳಾಪುರದಲ್ಲಿ ಅದೇ ಸಾಹಿತ್ಯ ಮಂದಿರದ ಮದುವೆ ಆಯಿತು. ತುಂಬ ಚೆನ್ನಾಗಾಯಿತು. ತುಂಬ ಒಳ್ಳೆ ಗುಣ ಇರುವ ಘಾಟಿ ಸುಬ್ರಹ್ಮಣ್ಯ ಅಯ್ಯನವರು ಕೊಟ್ಟಿರೋದು. ತುಂಬ ಫ್ಯಾಮಿಲಿ ತುಂಬ ಒಂಥರ ಪರಿಶುದ್ಧವಾದಂಥ ಮನಸ್ಸುಳ್ಳವರಾಗಿದ್ದಾರೆ. ತುಂಬ ಸಂತೋಷವಾಗುತ್ತೆ. ನಾವು ಸುಮ್ಮನೆ ಬಂದು ತೃಪ್ತಿಕರವಾಗಿ ನಮ್ಮ ಮನಸ್ಸಿನ ತೃಪ್ತಿಗೆ, ನಮ್ಮ ಮನಸ್ಸಿನ ಸಮಾಧಾನಕ್ಕೆ ನಾವಿಲ್ಲಿ ಸೇವೆ ಮಾಡಿ ಈ ಕ್ಷೇತ್ರಕ್ಕೆ ಬಂದು ಸೇವೆ ಮಾಡ್ತೀವಲ್ವಾ? ಅಷ್ಟೇ ಸಂತೋಷವಾಗಿ ನಮ್ಮನ್ನು ನೋಡ್ಕೋತಾರೆ. ನಿಜ ಖುಷಿಯಿಂದ ಎಲ್ಲ ರೀತಿ ಪ್ರೀತಿ ವಿಶ್ವಾಸ ಕೊಡ್ತಾರೆ. ಇಲ್ಲಿ ಬಂದಮೇಲೆ ನಮ್ಗೆ ಒಳ್ಳೆಯದಾಗಿ ಖುಷಿ ಆಯಿತು. ಹಾಗಾಗಿ ರೈತರು ಅವಕಾಶ ಸಿಕ್ಕಿರೋದು ಒಳ್ಳೆ ಅಂತಲೇ ಹೇಳ್ಬೋದು. ಕರ್ನಾಟಕ ರಾಜ್ಯದಲ್ಲಿ ಇವರು ಸಾಲಿಗ್ರಾಮ ದಸರೆಗಳು ಪಾವನಾಗ್ತಾ ಇದ್ದಾರೆ. ಇದನ್ನು ಒಳ್ಳೆಯದಾಗಂತೇಳಿ ನಡಕುರಿಯವರು ಬಯಸ್ತಾ ಇದ್ದಾರೆ. ಇಲ್ಲೇ ಹತ್ರ ಸಿಗುತ್ತೆ, ಇಲ್ಲೇ ಹತ್ರ ಇದೆಯಲ್ಲ ಏರ್ಪೋರ್ಟ್, ಹಾಗಾಗಿ